ನಮಸ್ತೆ ಎಲ್ಲರಿಗೂ. ನಾನು ಸುಭಾಷಿಣಿ, ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್ ಅಟ್ ಎಕ್ಸಲೆಂಟ್ ಫಿಸಿಯೋಕೇರ್, ಜೆಪಿ ನಗರ್, ಬ್ಯಾಂಗ್ಳೂರ್. ನೀ ಪೇನ್ ಅಥವಾ ಮಂಡಿ ನೋವು. ನೀ ಪೇನ್ ಹಲವಾರು ಕಾರಣಗಳಿಂದ ಬರುತ್ತೆ. ಯಾವ ಕಾರಣಗಳೆಂದರೆ ಆಸ್ಟಿಯೋಆರ್ಥರೈಟಿಸ್ ಆಫ್ ನೀ, ರುಮಟಾಯ್ಡ್ ಆರ್ಥರೈಟಿಸ್, ಲಿಗಮೆಂಟ್ ಇಂಜುರೀಸ್, ಬೇಕರ್ಸ್ ಸಿಸ್ಟ್, ಮಿನಸ್ಕಲ್ ಟೇರ್, ಕಾಂಡ್ರೋಮಲೇಷಿಯಾ ಪಟೇಲಾ ಇತ್ಯಾದಿ. ಮಂಡಿ ಎಕ್ಸಸೈಸಸ್ ಯಾವ ರೀತಿ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಫೋಮ್ ಅಂತ ಹೇಳ್ತೇವೆ. ಇದನ್ನ ಮಂಡಿ ಕೆಳಗಡೆ ಇಟ್ಕೋಬೇಕು. ಮನೆಯಲ್ಲಿ ನೀವೇನ್ ಮಾಡ್ಬೋದಂದ್ರೆ ಈ ಟವಲ್ ರೋಲ್ ಮಾಡಿ ನಿಮ್ಮ ಮಂಡಿ ಕೆಳಗಡೆ ಇಟ್ಕೋಬೇಕು. ಮಂಡಿಯನ್ನ ಪ್ರೆಸ್ ಮಾಡ್ಬೇಕಾಗಿ ಬರುತ್ತೆ, ಸ್ಕ್ವೀಸ್ ಮಾಡ್ಬೇಕಾಗಿ ಬರುತ್ತೆ. ಸ್ಕ್ವೀಸ್ ಮಾಡಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 ರಿಲ್ಯಾಕ್ಸ್. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಸ್ಟ್ರೇಟ್ ಲೆಗ್ ರೇಸಿಂಗ್ ಅಂತ ಹೇಳ್ತೀವಿ. ಕಾಲನ್ನು ನೇರವಾಗಿ ಎತ್ತಬೇಕು. ಒಂದು 30 to 40 ಡಿಗ್ರೀಸ್ ರೇಸ್ ಮಾಡ್ಬೇಕಾಗಿ ಬರುತ್ತೆ. ಹೋಲ್ಡ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10 ರಿಲ್ಯಾಕ್ಸ್. 1 2 3 4 5 6 7 8 9 10 ರಿಲ್ಯಾಕ್ಸ್. ನೆಕ್ಸ್ಟ್ ನೀ ಬೆಂಡಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಮಂಡಿಯನ್ನು ಮಡ್ಚ್ಕೋಬೇಕು. ಬೆಂಡ್ ಮಾಡಿ ಮತ್ತೆ ಸ್ಲೈಡ್ ಮಾಡಬೇಕು ಬೆಡ್ ಮೇಲೆ. ಮಂಡಿ ಎತ್ತೋ ಹಾಗಿಲ್ಲ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಈಗ ಸೈಡ್ಗೆ ಟರ್ನ್ ಮಾಡಿ ನಿಮ್ಮ ಕಾಲನ್ನು ಸೈಡ್ಗೆ ಎತ್ತಬೇಕು. 1 ಡೌನ್, 2 ಡೌನ್, 3 ಡೌನ್, ರಿಲ್ಯಾಕ್ಸ್. ಮತ್ತೆ ನೋವು ಬಂದ್ರೆ ಸ್ಟಾಪ್ ಮಾಡಬೇಕು. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಡೈನಮಿಕ್ ಕ್ವಾಡ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಕಾಲನ್ನು ಮಂಡಿವರೆಗೆ ಎತ್ತಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10 ಡೌನ್. ಮತ್ತೊಮ್ಮೆ ಮಾಡಿ. 1 2 3 4 5 6 7 8 9 10 ಡೌನ್. ಸೊ ಯಾವುದೇ ಕಾರಣಕ್ಕೂ ನೀವು ಸೊಂಟವನ್ನು ಎತ್ತಬಾರ್ದು, ಮಂಡಿವರೆಗೆ ಕಾಲೆತ್ತಬೇಕು. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಹೀಲ್ ರೇಸಸ್. ಸೊ ಹೀಲ್ ಅನ್ನ ರೇಸ್ ಮಾಡಬೇಕು. 1 2 3 4 5. ಓಕೆ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಕಾಲನ್ನು ಸೈಡ್ಗೆ ಮಾಡುವುದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀವು ಕಾಲನ್ನು ಸೈಡ್ಗೆ ತಗೊಂಡೋಗ್ಬೇಕು. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಸೈಡ್ ನಿಂತ್ಕೊಂಡು ಕಾಲನ್ನು ಮುಂದೆ ಹಾಗೂ ಹಿಂದೆ ಮಾಡುವುದು. ಸೊ ಮಂಡಿ ಸ್ಟ್ರೈಟ್ ಆಗಿರ್ಬೇಕು, ಬೆಂಡ್ ಆಗಬಾರ್ದು. ಸೊ ಈ ಎಕ್ಸರ್ಸೈಸಸ್ ಮಾಡುವಾಗ ನೀವು ಚೇರ್ ಸಪೋರ್ಟ್ ತಗೊಂಡು ಮಾಡಬೇಕು. ಈ ಎಕ್ಸಸೈಸಸ್ ಮಾಡೋದ್ರಿಂದ ಮೂಮೆಂಟ್ಸ್ ಮತ್ತು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮ್ಮ ಮಂಡಿಗೆ ಸ್ಟ್ರೆಂತ್ ಕೊಡುತ್ತೆ. ಈ ಎಲ್ಲ ಎಕ್ಸಸೈಸಸ್ ಬೆಳಗ್ಗೆ ಹಾಗೂ ಸಂಜೆ 5 ರಿಂದ 10 ಸಲ ಮಾಡಿ.